ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಅಕ್ಕಿ ಹಾಕ್ತಾಯಿದ್ದೀನಿ. 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ದೋಸೆ ಅಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು ನೀರಿನಲ್ಲಿ. ತೊಳೆದಾದ ನಂತರ ಇದಕ್ಕೆ ನೀರು ಹಾಕಿ ನಾನು 1 ದಿನ ನೆನೆ ಇಡ್ತಾಯಿದ್ದೀನಿ. ಇದನ್ನು ಈಗ ಇದನ್ನು ಇನ್ನೊಂದು ಸಲ ತೊಳೆದ್ಕೊಂಬಿಟ್ಟು ನಾವು ಇದನ್ನು ಬಸಲಿಕ್ಕೆ ಹಾಕಬೇಕು. ಒಂದು ಅರ್ಧ ಗಂಟೆ ನಾವು ಇದನ್ನು ಬಸ್ತಿಡೋಣ. ಅದಾದ ನಂತರ ನಾನು ಇದನ್ನು ಒಂದು ಬಿಳಿಯ ಬಟ್ಟೆ ಮೇಲೆ ನಾನು ಇದನ್ನು ಆರಲು ಹಾಕ್ತಾಯಿದ್ದೀನಿ. ಅಕ್ಕಿನ ಹರಡ್ಕೊಳ್ತಾ ಇದ್ದೀನಿ ಬಟ್ಟೆ ಮೇಲೆ, ತೆಳುವಾಗಿ ಹರಡ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಬಾರ್ದು, ಇದನ್ನು ನೆರಳಿನಲ್ಲೇ ಒಣಗಿಸ್ಬೇಕಾಗತ್ತೆ. ಈಗ 1 ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು 2ರಿಂದ 3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈಗ ಇದು ತೊಳೆದಾದ ನಂತರ ನಾನು ಇದನ್ನು ಬಸೆ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ನೀರಿರೋವಂಥದ್ದನ್ನೆಲ್ಲ ಸೋರಿ ಹೋಗಲಿ ಅಂತ. ಅದಾದ ನಂತರ ಇದನ್ನು ಕೂಡ ನಾನು ಬಟ್ಟೆ ಮೇಲೆ ಒಣಗಾಕ್ತೀನಿ. ತುಂಬ ಆರಲು ಬಿಡಬಾರ್ದು ಇದನ್ನು. ಸೊ ಇದು ಮುಟ್ಟಿದರೆ ಕೈಯಲ್ಲಿ ಹೀಗೆ ಹಿಡಿ ಮಾಡಿದರೆ ಕೈಗೆ ಅಂಟಬೇಕು, ಅಲ್ಲಿ ತನಕ ಒಣಗಿಸ್ಕೋಬೇಕು. ಈಗ ಇದು ನೋಡಿ, ನೋಡ್ಬೋದು ನೀವು, ಕೈಗೆ ಅಂಟತ್ತೆ, ಅಲ್ಲಿ ತನಕ ಮಾತ್ರ ಸಾಕು. ಈಗ ಇದನ್ನು ನಾನು ಹುರ್ಕೊಳ್ತೀನಿ. ಸ್ವಲ್ಪನೇ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ. ಈ ಅಕ್ಕಿ ಆಗಿದೆ ಅನ್ನೋದಕ್ಕೆ ಕೈನಲ್ಲಿ ಹಿಡಿದಿದ್ರೆ ತುಂಬ ಬಿಸಿ ಅನಿಸುತ್ತೆ. ಅಲ್ಲಿ ತನಕನೂ ಅಕ್ಕಿನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಈಗ ಉದ್ದಿನಬೇಳೆನೂ ಕೂಡ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಬಣ್ಣ ಬದಲಾಗೋ ತನಕನೂ ಹುರ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿ ಮಾಡಿಸ್ಬೇಕು. ಫ್ಲೋರ್ ಮಿಲ್ಲಿಗಾದರೂ ಹಾಕ್ಬೋದು, ನೀವು ಮಿಕ್ಸಿನಲ್ಲಿ ಕೂಡ ಹಾಕ್ಕೊಂಡು ಮಾಡ್ಬೋದು. ನುಣ್ಣಗಿರಬೇಕು. ಈಗ ಚಕ್ಲಿ ಹಿಟ್ಟು ರೆಡಿ ಇದೆ, ನೋಡೋಣ ಹೇಗೆ ಮಾಡೋದು ಅಂತ. ಈಗ 3 ಗ್ಲಾಸಿನಷ್ಟು ನಾನು ಅದೇ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಿಂಗು ಕೂಡ ಹಾಕಿದ್ದೀನಿ. ಆ ಕ್ಲಿಪ್ಪಿಂಗು ಡಿಲೀಟ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಕಾದಿರುವಂಥ, ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಅಂಥ ಕಾದಿರುವಂಥ ಎಣ್ಣೆನ ನಾನು ಇಲ್ಲಿ ಒಂದು 3 ಸೌಟ್ನಷ್ಟು ನಾನು ಎಣ್ಣೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಮೊದಲಿಗೆ 1-2 ಸೌಟ್ನಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿದೆ. ಆಮೇಲೆ ಇನ್ನೊಂದು ಸೌಟು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಕಲಿಸಿದಾಗ ಅದು ನಾವು ಉಂಡೆ ಕಟ್ಟಿದರೆ ಉಂಡೆ ಥರ ಆಗಬೇಕು. ಒಡ್ಕೋಬಾರ್ದು. ಅಲ್ಲಿ ತನಕನೂ ಅಷ್ಟು ಎಣ್ಣೆ ನಾನು ಹಾಕಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಹೀಗೆ ಉಂಡೆ ಕಟ್ಟಿದರೆ ನೋಡಿ ಒಡ್ಕೊಳ್ಳಲ್ಲ. ಸೊ ಇಷ್ಟು ಎಣ್ಣೆ ಹಾಕಿದರೆ ಸಾಕು. ಜಾಸ್ತಿ ಎಣ್ಣೆ ಹಾಕಿದ್ರೂ ಕೂಡ ನಮಗೆ ಚಕ್ಲಿ ಒಡ್ಕೊಂಬಿಡುತ್ತೆ. ಹಾಗೆ ನುರುಗು ತುಂಬ ಜಾಸ್ತಿ ಆದರೆ ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಮೆತ್ತಗಿರಬಾರ್ದು ಅಥವಾ ತುಂಬ ಗಟ್ಟಿಯಾಗಿಯೂ ನಾವು ಹಿಟ್ಟನ್ನ ಕಲಿಸ್ಕೋಬಾರ್ದು. ಈಗ ಇದು ಹಿಟ್ಟು ಕಲಸಿರೋ ಅಂಥದ್ದನ್ನು ನಾನು ಒಂದು ಶೀಟ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಶೀಟು. ಅದ್ರ ಮೇಲೆ ಚಕ್ಲಿ ಒರಳಲ್ಲಿ ತುಂಬಿಬಿಟ್ಟು ನಾನು ಚಕ್ಲಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಚೂರು ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಇದನ್ನು ಕಾದಿರೋ ಎಣ್ಣೆಗೆ ನಾನು ಹಾಕಿ ಕರ್ಕೋಬೇಕಾಗುತ್ತೆ. ಮೊದಲು ನಾನು ಕಾಯ್ಲಿಕ್ಕಿಟ್ಟಿದ್ದೆ ಎಣ್ಣೆನ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಹಾಕಿಬಿಟ್ಟು ಕರ್ಕೊತೀನಿ. ಒಂದೊಂದೇ ಹಾಕಬೇಕು, 1 ನಿಮಿಷ ಗ್ಯಾಪ್ ಬಿಟ್ಟು ಹಾಕಬೇಕು. ಇಲ್ಲ ಅಂತಂದರೆ ಒಂದಕ್ಕೆ ಒಂದು ಅಂಟ್ಕೊಂಡ್ಬಿಡುತ್ತೆ. ಈಗ ನೋಡಿ, ನಂದು ಆಗಿದೆ ಅದೇ ಥರನೇ. ಮಧ್ಯಮ ಊರಿನಲ್ಲೇ ನಾವು ಇದನ್ನು ಕರ್ಕೋಬೇಕಾಗತ್ತೆ. ಬಣ್ಣ ಕೂಡ ಅಷ್ಟೇ ಬೆಳ್ಳಗಾಗಿ ಬಣ್ಣನೇ ಬರುತ್ತೆ. ಸ್ವಲ್ಪ ಬಣ್ಣ ಬದಲಾಗಿರೋ ಅಂಥದ್ದು ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಆವಾಗ ಅದು ಚಕ್ಲಿ ಆಗಿದೆ ಅಂತ ಅರ್ಥ. ಈಗ ನೋಡಿ, ಇದು ಚಕ್ಲಿ ಆಗಿದೆ. ಇದು ನಾವು ಮಾಡಿರೋದು ಸಪ್ಪೆ ಚಕ್ಲಿ ಮಾಡಿದ್ದೀನಿ. ಇದಕ್ಕೆ ನಾವು ಖಾರ ಪುಡಿ ಕೂಡ ಹಾಕ್ಕೊಂಡು ಖಾರದ ಚಕ್ಲಿ ಕೂಡ ಮಾಡ್ಬೋದು. ಈಗ ನೋಡಿ, ಇದು ಎಷ್ಟು ಗರಿಯಾಗಿದೆ, ಮುರಿದು ನೋಡಿದ್ರೆ ಗೊತ್ತಾಗುತ್ತೆ. ಗರಿ ಚಕ್ಲಿ ರೆಡಿಯಾಗಿದೆ. ಧನ್ಯವಾದಗಳು.